ಈ ಸಸ್ಯದ ಹೆಸರು ಸೂಳೆಬೊಟ್ಟು ಗಿಡ. ಈ ಹೆಸರು ಹೇಳಲು ಇಷ್ಟವಿಲ್ಲದಿದ್ದರೂ ಕೂಡ ಇದರ ಇತಿಹಾಸ ಇರುವುದೇ ಹಾಗೆ. ಇದರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ವಾಸ್ತವದಲ್ಲಿ ಇದೊಂದು ಮಹತ್ವದ ಔಷಧೀಯ ಸಸ್ಯವೂ ಕೂಡ. ರುಬಿಯೇಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಪವೆಟ್ಟಾ ಇಂಡಿಕಾ. ಸಂಸ್ಕೃತದಲ್ಲಿ ಕಕಚಡಿ ಎಂದರೆ ಕನ್ನಡದಲ್ಲಿ ಸೂಳೆಬೊಟ್ಟು ಗಿಡ, ಪಾವಟೆ, ಪಾವಟಿ, ಹಾವು ಮೆಕ್ಕೆಗಿಡ ಎಂದು, ಹಿಂದಿಯಲ್ಲಿ ಕಾಂಕ್ರ ಹಾಗೂ ಕಾಟ್ಚಂಪಾ ಎಂದು, ಹಾಗೂ ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಪವೆಟ್ಟಾ, ವೈಟ್ ಪವೆಟ್ಟಾ, ಇಂಡಿಯನ್ ಪೆಲೆಟ್ ಶ್ರಬ್ ಹಾಗೂ ಬಟರ್ಫ್ಲೈ ಶ್ರಬ್ ಎನ್ನಲಾಗಿದೆ. ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು, ಪ್ರಾಥಮಿಕ ಹಂತದ ಕಾಡುಗಳು ಹಾಗೂ ಗ್ರಾಮೀಣ ಭಾಗದ ಬಂಜರು ಭೂಮಿಗಳಲ್ಲಿ ಕಂಡುಬರುವ ಪಾವಟೆ ಭಾರತ, ಶ್ರೀಲಂಕಾ ಸೇರಿದಂತೆ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಕಂಡುಬರುತ್ತದೆ. ಸುಮಾರು 6 ರಿಂದ 15 ಅಡಿ ಎತ್ತರವಾಗಿ ಬೆಳೆಯುವ ಪಾವಟೆ ಮಧ್ಯಮ ಪ್ರಮಾಣದ ಮರದೋಪಾದಿಯಲ್ಲಿ ಕಂಡುಬರುತ್ತದೆ. ಗಟ್ಟಿಯಾದ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಗಾಢ ಹಸಿರು ಬಣ್ಣದ 6 ಸೆಂಟಿಮೀಟರ್ ಅಗಲ ಹಾಗೂ 15 ಸೆಂಟಿಮೀಟರ್ ಉದ್ದವಾದ ಶಂಖಾಕಾರದ ಎಲೆಗಳಿದ್ದು ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಂತಹ ವಿನ್ಯಾಸವಿರುತ್ತದೆ. ಗೋಲಾಕಾರದ 4 ದಳಗಳಿಂದ ಕೂಡಿದ ಬಿಳಿ ಬಣ್ಣದ ಸುಗಂಧ ಭರಿತವಾದ ಹೂಗುಚ್ಛಗಳಿದ್ದು ಈ ಹೂಗುಚ್ಛಗಳು ಚೆಂಡನ್ನ ನೇತು ಹಾಕಿದಂತಿರುತ್ತವೆ. ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಕಾಯಿಗಳಿದ್ದು ಇವುಗಳು ಮಾಗಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ಎಲ್ಲಾ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಪಾವಟೆಯನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಈ ಸಸ್ಯಕ್ಕೆ ಸೂಳೆಬೊಟ್ಟು ಗಿಡ ಎಂದು ಕರೆಯಲು ಕಾರಣ ಹಿಂದಿನ ಕಾಲದಲ್ಲಿ ವೇಶ್ಯೆಯರು ಈ ಗಿಡದ ಹೂವಿನ ಪಕಳೆಗಳನ್ನ ಹಣೆಗೆ ಬೊಟ್ಟಾಗಿ ಇಟ್ಟುಕೊಳ್ಳುತ್ತಿದ್ದರಂತೆ. ಈ ಹೂವಿನ ಪಕಳೆಗಳ ಬೊಟ್ಟನ್ನ ಧರಿಸಿರುವವರು ವೇಶ್ಯೆಯರು ಎಂದು ಗುರುತಿಸಲಾಗುತ್ತಿತ್ತು. ಹಾಗಾಗಿ ಈ ಗಿಡಕ್ಕೆ ಈ ಹೆಸರು ಬಂದಿದೆ. ಆದರೆ ನಂತರದ ದಿನಗಳಲ್ಲಿ ಈ ಪದ್ಧತಿ ಅಳಿದ ನಂತರವೂ ಈ ಸುಂದರವಾದ ಹೂಗಳನ್ನ ಸ್ತ್ರೀಯರು ತಮ್ಮ ಮುಡಿಗೆ ಧರಿಸಿದರೆ ಇಂದಿಗೂ ಕೂಡ ಈ ಹೂಗಳನ್ನ ಮುಡಿದವರನ್ನ ನಿಂದಿಸಲಾಗುತ್ತದೆ. ಈ ಸುಂದರ ಹೂವಿಗೆ ಇನ್ನೂ ಆ ಹಳೆಯ ಕಾಲದ ಪದ್ಧತಿಯಿಂದ ಶಾಪ ವಿಮೋಚನೆಯಾಗಿಲ್ಲ. ಇನ್ನು ಈ ಸಸ್ಯದ ಸಾಮಾನ್ಯ ಉಪಯೋಗಗಳೆಂದರೆ ಈ ಗಿಡದ ಹಣ್ಣುಗಳನ್ನ ತಿನ್ನಲಾಗುತ್ತದೆ. ಹಣ್ಣುಗಳು ಮಾತ್ರವಲ್ಲದೆ ಹೂಗಳಿಂದಲೂ ಕೂಡ ಖಾದ್ಯ ತಯಾರಿಸಲಾಗುತ್ತದೆ. ಇದರ ಎಲೆಗಳ ಪೇಸ್ಟ್ ಅಥವಾ ಕಷಾಯವನ್ನ ಮೂಲವ್ಯಾಧಿಯ ಮೊಳಕೆಗಳಿಂದುಂಟಾದ ನೋವಿನ ಉಪಶಮನಕ್ಕಾಗಿ ಬಾಹ್ಯವಾಗಿ ಲೇಪಿಸಲಾಗುತ್ತದೆ. ಈ ಎಲೆಗಳ ಕಷಾಯವನ್ನ ತಣ್ಣಗೆ ಮಾಡಿ ಮೂಗಿನೊಳಗಾದ ಹುಣ್ಣುಗಳನ್ನ ತೊಳೆಯಲು ಬಳಸಲಾಗುತ್ತದೆ. ಈ ಎಲೆಗಳ ಕಷಾಯವನ್ನ ಜ್ವರಕ್ಕೂ ಸಹ ನೀಡಲಾಗುತ್ತದೆ. ಈ ಎಲೆಗಳನ್ನ ಅರೆದು ಮೈಮೇಲಿನ ಹುಣ್ಣು ಹಾಗೂ ಚರ್ಮದ ತುರಿಕೆಗಳಲ್ಲೂ ಸಹ ಲೇಪಿಸಲಾಗುತ್ತದೆ. ಈ ಎಲೆಗಳು ಮೂತ್ರವರ್ಧಕ ಹಾಗೂ ವಿರೇಚಕ ಗುಣಗಳಿಂದ ಕೂಡಿದೆ. ಇದರ ತೊಗಟೆಯ ಚೂರ್ಣವನ್ನ ಅಕ್ಕಿ ಗಂಜಿಯಲ್ಲಿ ಶುಂಠಿ ಸೇರಿಸಿ ಜಠರದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಪಾವಟೆಯ ಹೂಗಳು ಕೇವಲ ಸೌಂದರ್ಯವರ್ಧಕ ಮಾತ್ರವಲ್ಲದೆ ಇದರ ಸುಗಂಧ ಹಾಗೂ ಮಕರಂದಕ್ಕೆ 10ಕ್ಕೂ ಹೆಚ್ಚು ಪ್ರಭೇದದ ಚಿಟ್ಟೆಗಳು ಹಾಗೂ ಕೀಟಗಳು ಆಕರ್ಷಿಸಲ್ಪಡುತ್ತವೆ. ಈ ಸಸ್ಯದ ಎಲೆಗಳನ್ನ ಹಸಿರೆಲೆ ಗೊಬ್ಬರಕ್ಕೆ ಬಳಸಲಾಗುತ್ತದೆ. ಭೂಮಿಯ ಸಾರಜನಕದ ಮಟ್ಟ ಹೆಚ್ಚಿಸಲು ಈ ಎಲೆಗಳು ಸಹಕಾರಿಯಾಗಿವೆ. ಈ ಸಸ್ಯದ ಅಡ್ಡ ಪರಿಣಾಮಗಳ ಮಾಹಿತಿಗಳಿಲ್ಲ.